time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ಮಕ್ಕಳ ಬೌದ್ಧಿಕ ಶಕ್ತಿ ವೃದ್ಧಿಗೆ ಚದುರಂಗ ಕಲಿಯುವುದು ಅತ್ಯಂತ ಅಗತ್ಯವಾಗಿದೆ ಎಂದು ರೋಟರಿ ಕ್ಲಬ್ ರಾಯಚೂರಿನ ಮಾಜಿ ಅಧ್ಯಕ್ಷರಾದ ರವಿಕುಮಾರ್ ಗಣೇಕಲ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್, ರೋಟರಿ ಕ್ಲಬ್ ರಾಯಚೂರು ಹಾಗೂ ವೇದಾಂತ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಪತ್ರಕರ್ತರು ಮತ್ತು ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದ ಚದುರಂಗ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪತ್ರಕರ್ತರು ಸಮಾಜದಲ್ಲಿ ಬುದ್ಧಿವಂತರೆಂಬ ಮಾತಿದ್ದು, ಅವರ ಮಕ್ಕಳಿಗೆ ಬುದ್ಧಿವಂತಿಕೆಗೆ ಚೆಸ್ ತರಬೇತಿ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಜೊತೆಗೆ ಇಬ್ಬರು ಮಕ್ಕಳು ಕೂಡ ಬರಬೇಕು. ಚಿಕ್ಕ ಮಕ್ಕಳು ಯಾರಾದರೂ ಇಬ್ಬರು ಚೆಸ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ತುಂಬ ಖುಷಿ ಆಯಿತು. ಬುದ್ಧಿವಂತರ ಮಕ್ಕಳಿಗಾಗಿ ಏರ್ಪಡಿಸಿದಂಥ ಕಾರ್ಯಕ್ರಮ ಭಾಳ ತುಂಬ ಖುಷಿ ಆಯಿತು. ನನಗೂ ಕೂಡ ಚೆಸ್ ಅಂದರೆ ತುಂಬ ಇಷ್ಟ. ಚೆನ್ನಾಗಾಡಿ ಬುದ್ಧಿಮಟ್ಟದ ಆಟ ಇದು. ಚೆನ್ನಾಗಾಡಿ ನೀವು ಬೆಳವಣಿಗೆ ಆಗಲಿ ಅಂತ ಹೇಳ್ತಾ ನಾನು ಹೇಳೋ ಮಾತನ್ನು ಮುಗಿಸ್ತೇನೆ. ವೇದಾಂತ ಕಾಲೇಜಿನ ಆಡಳಿತಾಧಿಕಾರಿ ರಾಕೇಶ್ ರಾಜಲಬಂಡಿ ಮಾತನಾಡಿ, ಚೆಸ್ ಎನ್ನುವುದು ಅತ್ಯಂತ ಬುದ್ಧಿವಂತರ ಆಟ. ಯಾರು ಇದನ್ನು ಕಲಿಯುತ್ತಾರೋ ಅವರ ಮೆದುಳು ಯಾವಾಗಲೂ ಚಟುವಟಿಕೆಯಿಂದ ಇರುತ್ತದೆ ಎಂದರು. ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಇಂತಹ ಆಟಗಳನ್ನು ಕಲಿಯಬೇಕು. ಒಂದು ಉತ್ತಮ ಕಾರ್ಯಾಗಾರ ಆಯೋಜಿಸಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲರಿಗೂ ಗೊತ್ತಾ ಎಷ್ಟಿರ್ತಾವೆ ಹೇಳ್ರಿ? ಅಲ್ಲಿ ಒಂದ್ ಲೈನ್ ಅಲ್ಲಿ 8 ಲೈನ್ಸ್ ಇರ್ತಾವ, 9 ಸ್ಟೆಪ್ಸ್ ಇರ್ತಾವ, 9 ಮೂವ್ಸ್ ಇರ್ತಾವ. How many we have there? What is entire chess box is covered with? It's 8 into 8, right? 8 pawns, 1 king, 1 queen and 2 elephants. ಇನ್ನೇನು ಇರ್ತವೆ? ಇರ್ತಾವ ಬಿಷಪ್ಸ್ ಎಲ್ಲ. ಓಕೆ, ಸೊ ಈ ಒಂದು ಗೇಮ್ ಇಂದ ಏನಾಗುತ್ತೆ ಅಂತಂದ್ರೆ, the only game in entire universe or a world you can say where the entire mind is used here. A brain is used to how to make a moves. ಅದ್ರ ಜೊತೆಗೆ ಮುಂದಿರೋನು ಯಾವ ರೀತಿ ಆಡ್ತಾನೆ ಅದಕ್ಕೆ ನಾವು ಯಾವ ರೀತಿ ರಿಪ್ಲೇ ಮಾಡ್ಬೇಕನ್ನೋ ಒಂದು ಆಟನೂ ಇದರಲ್ಲೇ ಇರ್ತದೆ. ಸೊ ಇದರಲ್ಲಿ ಯಾವುದೇ ಒಂದು ಫಿಕ್ಸ್ ಆಗಿ ಮೂವ್ಸ್ ಇರಲ್ಲ. ಹಿಂಗ ಆಡಿದ್ರೆ ಈ ಆಟಕ್ಕೆ ಹಿಂಗೆ ಆಡ್ಬೇಕಂತ ಇರಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ದ ಮೂವ್ಮೆಂಟ್ಸ್ ಆರ್ ಇನ್ಸ್ಟೆಂಟ್. ಸೊ ಫಾರ್ ದಟ್ ರೀಸನ್ ಇಗ್ನಿಷನ್ ಅಲ್ಲಿ ನಾವು ಫುಲ್ ಎಷ್ಟು ಫಾಸ್ಟ್ ಆಗಿರ್ತದೆ ಇಗ್ನೈಟಿಂಗ್ ಮೈಂಡ್ಸ್ ಅಂತಂದು ಆ ರೀತಿಯಾಗಿ ನೀವು ರಿಪ್ಲೇ ಮಾಡ್ತಾ ಇರೋಂಥ ಗೇಮ್ ಇದು. ಈ ಗೇಮ್ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಾಗಿನ ಯುವರ್ ಬ್ರೈನ್ ವಿಲ್ ಬಿ ಆಕ್ಟಿವ್ ಆರ್ ಲಾಟ್ ಇನ್ ಆಲ್ ದ ಇವೆಂಟ್ಸ್ ಆಫ್ ಆಕ್ಟಿವಿಟೀಸ್ ವಾಟ್ ಎವರ್ ಯು ಡು ಇನ್ ದ ಫ್ಯೂಚರ್. ಸೊ ಸರ್ ಹೇಳ್ದಂಗೆ ಬುದ್ಧಿವಂತರ ಸಮಾಜ, ಬುದ್ಧಿವಂತರ ಸಂಘದಿಂದ ಬುದ್ಧಿವಂತರ ಆಟನ ಸ್ಟಾರ್ಟ್ ಮಾಡಿದ್ರೆ ನೀವು ಸರ್. ಆಮೇಲೆ ಲಾಸ್ಟ್ ಟೈಮ್ ನಾನು ಸರ್ ಹತ್ರ ಕೂಡ ಮಾತಾಡ್ತಿರುವಾಗ ಹೇಳ್ತಾ ಇದ್ದೆ, ಇದು ಒಂದು ಚಾಲನೆ ಮಾತ್ರ ನಿಮ್ಗಾಗಿ. ಇದೇ ಪ್ರೆಸ್ ಭವನಿಂದ ಆಯಿತು, ಇದೇ ನಿಮ್ಮ ಕ್ಲಬ್ ಇಂದ ಹಿಡ್ಕೊಂಡು ಬರಂತ ದಿನಗಳಲ್ಲಿ ಇಲ್ಲಿ ಎಲ್ಲಾ ಸ್ಟೂಡೆಂಟ್ಸಿಗೂ ಕಾಂಪಿಟೇಷನ್ ಆರ್ಗನೈಸ್ ಮಾಡೋಣ. ಈ ಕಾಂಪಿಟೇಷನ್ಗೆ ವೇದಾಂತ ಕಡೆಯಿಂದ ನಿಮ್ಗೆ 100% ಸಪೋರ್ಟ್ ಸಿಗುತ್ತೆ ಸರ್. ಫಾರ್ ಆಲ್ ದ ಕಿಡ್ಸ್ ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ರಾಕ್ ದಿಸ್ ಸಂಡೇ. ಥ್ಯಾಂಕ್ ಯು ಸೋ ಮಚ್. ಪ್ರಾಸ್ತಾವಿಕವಾಗಿ ಮಾತನಾಡಿದ ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯ್ ಕುಮಾರ್ ಜಾಗಟಗಲ್, ಇಂದು ಮಕ್ಕಳು ಮೊಬೈಲ್ ಅತಿಯಾಗಿ ಬಳಕೆ ಮಾಡುತ್ತಿದ್ದಾರೆ. ಅದರಲ್ಲಿಯೂ ಇರುವ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬ ಸದುದ್ದೇಶದಿಂದ ಈ ಚೆಸ್ ತರಬೇತಿ ಆಯೋಜಿಸಿದ್ದೇವೆ ಎಂದರು. ಸಮಾಜದಲ್ಲಿ ಪತ್ರಕರ್ತರ ವರದಿಗಾರಿಕೆ ಎಷ್ಟೇ ಜವಾಬ್ದಾರಿ ಸಮಾಜಮುಖಿಯಾಗಿರಬೇಕೆಂಬ ಆಲೋಚನೆಯಿಂದ ನಗರದ ಎಲ್ಲಾ ಪತ್ರಕರ್ತರ ಮಕ್ಕಳಿಗೆ ಈ ತರಬೇತಿ ನೀಡುತ್ತಿದ್ದೇವೆ ಎಂದರು. ಈ ಕಾರ್ಯಾಗಾರಕ್ಕೆ ಬೆನ್ನೆಲುಬಾಗಿ ನಿಂತ ಎಲ್ಲಾ ಪತ್ರಕರ್ತರಿಗೆ ಧನ್ಯವಾದ ಹೇಳಿದರು. ಮನೆಯಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ ಪುಸ್ತಕ ಇರುತ್ತೋ ಇಲ್ಲ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಆಗಿ ಅವರು ಮೊಬೈಲ್ಗಳನ್ನು ಯೂಸ್ ಮಾಡ್ತಾರೆ. ನಾವು ಕನಿಷ್ಠ ಆ ಮೊಬೈಲಲ್ಲಾದರೂ ಚೆಸ್ ಆಗಲಿ ಹುಡುಗರು ಅನ್ನುವಂಥದ್ದು ನಮ್ಮ ಉದ್ದೇಶ. ನಿಜಕ್ಕೂ ಯಾಕಂದರೆ ಚೆಸ್ ಆಟ ಅನ್ನುವಂಥದ್ದು ಹುಡುಗರ ಬುದ್ಧಿಮತ್ತೆಯನ್ನು, ಅವರ ಚಟುವಟಿಕೆಗಳನ್ನು ಕೂಡ ಹೆಚ್ಚಿಸುವಂಥದ್ದು ಮತ್ತು ಅವರು ಬೇರೆ ಬೇರೆ ರೀತಿಯಲ್ಲಿ ಯೋಜನೆಯನ್ನು ಮಾಡಲಿಕ್ಕೆ ಸಹಕಾರ ಆಗುವಂಥ ಒಂದು ಆಟ ಆಗಿರೋದ್ರಿಂದ ಅವರ ವಿದ್ಯಾಭ್ಯಾಸಕ್ಕೂ ಕೂಡ
ಈ ಒಂದು ಚೆಸ್ ಆಟ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಿಜಕ್ಕೂ ಅವರೇನಾದರೂ ಅದರಲ್ಲಿ ಆಸಕ್ತಿಯನ್ನು ಮುಂದುವರಿಸ್ಕೊಂಡು ಹೋಗಿದ್ದೆ ಆದರೆ ಮುಂದೆ ಅವರ ಭವಿಷ್ಯಕ್ಕೂ ಕೂಡ ಈ ಸ್ಪೋರ್ಟ್ಸ್ ಕೋಟ ಅಂತ ಏನಿರುತ್ತೆ ಆ ಸ್ಪೋರ್ಟ್ಸ್ ಕೋಟದಲ್ಲೂ ಕೂಡ ಅವರಿಗೆ ಒಂದಷ್ಟು ಒಳ್ಳೆಯ ಸೀಟ್ಗಳಿರ್ಬೋದು, ಉದ್ಯೋಗಗಳಿರ್ಬೋದು, ಅದಕ್ಕೂ ಕೂಡ ಒಂದು ಅವಕಾಶ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಇದೆಲ್ಲವನ್ನ ಯೋಚನೆ ಮಾಡಿ ಈ ಒಂದು ಚದುರಂಗ ತರಬೇತಿ ಕಾರ್ಯಗಳನ್ನು ಮಾಡೋಣ ಅನ್ನುವಂಥದ್ದು. ಈ ಕಾರ್ಯಾಗಾರ ಕೇವಲ ಇವತ್ತು ಒಂದು ದಿನಕ್ಕೆ ಸೀಮಿತ ಆಗದೇನೆ ನಾನು ಈಗಾಗಲೇ ನಮ್ಮ ತರಬೇತದಾರರನ್ನು ಮಾತಾಡಿದ್ದೀವಿ. ನಮ್ಮ ಹುಡುಗರಿಗೆಲ್ಲ ಆಸಕ್ತಿ ಇದ್ದರೆ ಪ್ರತಿ ಸಂಡೇ ಅದನ್ನು ನೀವು ಹೇಳ್ಕೊಡೋ ಮೂಲಕ ಅವ್ರನ್ನ ಒಂದು ದಡ ಮುಟ್ಟಿಸ್ಬೋದು ಅವ್ರನ್ನ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಈಗ ಕಾರ್ಯಾಗಾರ ಆದಮೇಲೆ ನಮ್ಮ ಹುಡುಗರ ಆಸಕ್ತಿ ಎಷ್ಟಿದೆ ಮತ್ತು ಪತ್ರಕರ್ತರ ಆಸಕ್ತಿಯ ಮೇಲೆ ಇದನ್ನ ಮುಂದುವರ್ಸೋಣ ಅನ್ನುವಂಥದ್ದು. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕಾರ್ಯಕ್ರಮದಲ್ಲಿ ರೋಟರಿ ರಾಯಚೂರು ಅಧ್ಯಕ್ಷ ಕೇಶವರಾವ್, ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಮೃತ್ಯುಂಜಯ ಮಾಚನೂರು, ಹಿರಿಯ ಪತ್ರಕರ್ತ ಬಿ ವೆಂಕಟಸಿಂಗ್, ತರಬೇತುದಾರರಾದ ಹನುಮಂತ ಯಾದವ್, ಶರತ್ ಕುಮಾರ್, ಪತ್ರಕರ್ತರಾದ ಕೆ ಸತ್ಯನಾರಾಯಣ, ಚನ್ನಬಸವಣ್ಣ, ರಂಗನಾಥ್, ಚಂದ್ರಕಾಂತ್ ಮಸಾನಿ, ಚನ್ನಬಸವ ಬಾಗಲವಾಡ, ವಿಶ್ವನಾಥ್ ಬಿ ಸ್ವಾಮಿ, ವಿಶ್ವನಾಥ ಸಾಹುಕಾರ, ರಾಚಯ್ಯ ಸ್ವಾಮಿ ಮಾಚನೂರು, ಮಂಜುನಾಥ ಸಾಲಿ, ಜಯಕುಮಾರ್ ದೇಸಾಯಿ, ಆನಂದ್ ವಿಕೆ, ಸಂಗಮೇಶ್ ವಸ್ತ್ರದ, ಬಸವರಾಜ್ ಗಂಗಣ್ಣ, ಅಮರೇಶ್ ಸಜ್ಜನ್, ಮಲ್ಲಿಕಾರ್ಜುನ ಸ್ವಾಮಿ, ಸಂದೀಪ್ ಭಾಗನಗೆರೆ, ಅರುಣ್ ಕಂಬದ್ ಸೇರಿ ಪತ್ರಕರ್ತರು, ಪತ್ರಕರ್ತರ ಮಕ್ಕಳಿದ್ದರು. ಪ್ರಧಾನ ಕಾರ್ಯದರ್ಶಿ ವೆಂಕಟ ಹೂಗರ್ ಸ್ವಾಗತಿಸಿದರೆ, ಖಜಾಂಚಿ ಸಣ್ಣ ಈರಣ್ಣ ನಿರೂಪಿಸಿದರು. ಜಂಟಿ ಕಾರ್ಯದರ್ಶಿ ಶ್ರೀಕಾಂತ್ ಸಾವೂರ್ ವಂದಿಸಿದರು. ಸೈನಿಕರು ಅಂದ್ರೆ ಸೋಲ್ಜರ್ ಅಥವಾ ಪಾನ್ ಅಂತ ಹೇಳ್ಬೋದು. ಸೋಲ್ಜರ್ಸ್ ಸೈನಿಕರೆಲ್ಲ ಇಲ್ಲಿ 8 ಸೈನಿಕರು ಇಡ್ತೀವಿ ಮೊದಲನೇದಾಗಿ. ಆಮೇಲೆ ಚೆಸ್ಸಲ್ಲಿ ಹೌ ಮೆನಿ ಕಲರ್ಸ್ ಇನ್ ದ ಚೆಸ್? ದೇರ್ ಆರ್ 2 ಕಲರ್ಸ್, ಹೌದಿಲ್ಲ? ವೈಟ್, ಹೌದಿಲ್ಲ? ವೈಟ್ ಪಾನ್ಸ್ ಫಸ್ಟ್ ಮೂವ್ ಮಾಡಬೇಕು. ಓಕೆ, ಎಲ್ಲರೂ ಪಾನ್ಸ್ ಇಟ್ಕೊಳ್ಳಲ್ಲ. ಈಗ ಪಾನ್ಸ್ ಬಗ್ಗೆ ಇದರಲ್ಲಿ ಕೆಲವೊಂದು ರೂಲ್ಸ್ ಹೇಳ್ತೀನಿ ನಿಮಗೆ, ಕೆಲವೊಂದು ರೂಲ್ಸ್ ಹೇಳ್ಕೊಡ್ತೀನಿ. ಯಾಕಂತಂದ್ರೆ ಮೇನ್ ಥಿಂಗ್ ಮೊದಲು ಈ ಕಾಯಿನ್ಸ್ ಯಾವ ತರ ಜೋಡಿಸಬೇಕು. This is the basic. How many? ಎಷ್ಟು ಚೌಕಗಳಿವೆ? 64. Total ಚೌಕಗಳು ಎಷ್ಟು ಚೌಕಗಳಿವೆ? And next, how many? Write down it all of you. ಕರಿ ಮನೆಗಳ ಸಂಖ್ಯೆ 32. ಹಂಗೆ ಬಿಳಿ ಮನೆಗಳ ಸಂಖ್ಯೆ 32. ಎಷ್ಟಿದಾವೆ? ವೈಟ್ ಎಷ್ಟು ಮನೆಗಳಿದ್ದಾವೆ? 64. ಕರಿ ಮನೆಗಳು ಎಷ್ಟಿದ್ದಾವೆ? ಅಂಡ್ ಬಿಳಿ ಮನೆಗಳು ಎಷ್ಟಿದ್ದಾವೆ? ಇಂಗ್ಲಿಷ್ ಹೇಳ್ಬೇಕಾದ್ರೆ ಹೌ ಮೆನಿ ಸ್ಕ್ವೇರ್ಸ್ ಎಷ್ಟು? ಪ್ಲೀಸ್ ರೈಟ್ ಯುವರ್ ಅಂಡ್ ಡೋಂಟ್ ಟೆಲ್ ಮಿ ಆನ್ಸರ್. 60. How many coins in chessboard? 32. How many black coins in chessboard? 80. 60. ಫಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಆನ್ಸರ್ ಗೊತ್ತಿದೆ ಹ್ಯಾಂಡ್ ರೈಸ್ ಮಾಡಿ. ಬ್ಲಾಕ್ ಕಾಯಿನ್ಸ್ ಎಷ್ಟಿದಾವೆ? 60. ಬ್ಲಾಕ್ ಕಾಯಿನ್ಸ್ ಎಷ್ಟಿದಾವೆ? 60. ನೆಕ್ಸ್ಟ್ ಸ್ಕ್ವೇರ್ಸ್ ಇದಾವೆ. ಎಷ್ಟು ಮನೆಗಳಿದಾವೆ? ವೈಟ್ ಮನೆಗಳು ಎಷ್ಟಿದಾವೆ ಮತ್ತೆ ಬ್ಲಾಕ್ ಮನೆಗಳು ಎಷ್ಟಿದಾವೆ ಗೊತ್ತಾಯ್ತು. ನಿಮಗೆ ಬೇಸಿಕ್ ಆಗಿ ನಿಮಗೆ IAS IPS ರಿಪೀಟ್ ಆಗಿದೆ. ನಿಮಗೆ ಚೆಸ್ ಆಡೋ ಮಕ್ಕಳಿಗೆ ಫಸ್ಟ್ ಇದು ಗೊತ್ತಿರಬೇಕು. ಎಷ್ಟು ಸ್ಕ್ವೇರ್ಸ್ ಇದಾವೆ? ಎಷ್ಟು ಸ್ಕ್ವೇರ್ಸ್ ಇದಾವೆ? ಟೋಟಲ್ ಸ್ಕ್ವೇರ್ ಎಷ್ಟಿದಾವೆ? ಎಷ್ಟಿದಾವೆ ಟೋಟಲ್ ಸ್ಕ್ವೇರ್? 64. ಬ್ಲಾಕ್ ಸ್ಕ್ವೇರ್ಸ್ ಎಷ್ಟಿದಾವೆ? ಬ್ಲಾಕ್ ಸ್ಕ್ವೇರ್ಸ್ ಎಷ್ಟಿದಾವೆ? 32. ವೈಟ್ ಸ್ಕ್ವೇರ್ 32. ಟೋಟಲಿ 64. 32 plus 32 64. ಟೋಟಲ್ 32. ವೈಟ್ ಪಾಯಿಂಟ್ಸ್ ಎಷ್ಟಿದಾವೆ? 16. ಬ್ಲಾಕ್ ಪಾಯಿಂಟ್ಸ್ ಎಷ್ಟಿದಾವೆ? 16. ಓಕೆನಾ? ಇವಾಗ ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಕ್ವಶ್ಚನ್ ಬಂದ್ಬಿಟ್ಟು ವೈಟ್ ಪಾಯಿಂಟ್ಸ್ ಎಷ್ಟಿದಾವೆ ನಿಮಗೆ? ಚೆಸ್ ಬೋರ್ಡ್ ಅಲ್ಲಿ ಎಷ್ಟು ಸ್ಕ್ವೇರ್ಸ್ ಇರುತ್ತೆ ಗೊತ್ತಾಯ್ತಲ್ಲ? ಎಷ್ಟಿವೆ? 64. ಸರ್ ಹೇಳಿದ್ರು. ವೈಟ್ ಎಷ್ಟು? ಓಕೆ, ಈಗ ನೀವು ಆಟ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಮೂವ್ ಮಾಡೋದು ಬರಲ್ಲ,
ಮಾಡ್ಬೋದು. ಅದು ಬಿಟ್ಟರೆ ನೈಟೇ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಬೇರೆದು ಮೂವ್ ಮಾಡ್ಬೇಕಾದ್ರೆ ಅದಕ್ಕೆ ಅಡ್ಡವಾಗಿ ಬೇರೆ ಸೈನಿಕರು ಫಸ್ಟ್ ಯಾವ್ದು ಮೂವ್ ಮಾಡಬೇಕು, ವೈಟ್ ಯಾರ್ದಿರುತ್ತೆ ಅವರಿಂದ ಗೇಮ್ ಸ್ಟಾರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್